ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಂಟಕವಿಲ್ಲ. ಮುಂದಿನ 3 ವರ್ಷವೂ ಕೂಡ ವಿಜೇಂದ್ರ ಅವರೇ ಮುಂದುವರಿಯಲಿದ್ದಾರೆ. ವಿಜೇಂದ್ರ ಪಟ್ಟದಲ್ಲಿರಬೇಕು ಅಂತ ಹೇಳಿ ಕಾರ್ಯಕರ್ತರು ಬಯಸಿದ್ದಾರೆ. ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾವುದೇ ಕಂಟಕವಿಲ್ಲ. ಮುಂದಿನ 3 ವರ್ಷವೂ ಕೂಡ ವಿಜೇಂದ್ರ ಅವರೇ ಮುಂದುವರಿಯಲಿದ್ದಾರೆ. ವಿಜೇಂದ್ರ ಪಟ್ಟದಲ್ಲಿರಬೇಕು ಅಂತ ಹೇಳಿ ಕಾರ್ಯಕರ್ತರೇ ಬಯಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕೂಡ ಹಾಗಾಗಿ ಬಿಜೆಪಿಯ ಹೈಕಮಾಂಡ್ ಅವರು ಕೂಡ ವಿಜೇಂದ್ರ ಅವರ ಪರವಾಗಿ ಇದ್ದಾರೆ ಅನ್ನುವಂಥದ್ದು. ಪೂರ್ಣಾವಧಿಯ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಿಯಲಿದ್ದಾರೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ವಿಜೇಂದ್ರ ಅವರು ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಎನ್ನುವಂತಹ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಉಳಿಸಿಕೊಳ್ಳಲಿಕ್ಕೆ ಯಡಿಯೂರಪ್ಪ ಅವರು ದಿನ ಆಫೀಸಿಗೆ ಬಂದಂಗೆ ಮಲ್ಲೇಶ್ವರಂನ ಬಿಜೆಪಿ ಆಫೀಸಿಗೆ ಬರ್ತಾ ಇದ್ರು. ಹಾಗೆ ಜೆಡಿಎಸ್ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಅವರನ್ನ ಮನವೊಲಿಸಲಿಕ್ಕೂ ಕೂಡ ವಿಜೇಂದ್ರ ಅವರಿಗೆ ಮನಸ್ಸಿಲ್ಲದೆ ಹೋಗ್ಲಿ ಜೆಡಿಎಸ್ ಅನ್ನು ಕೂಡ ಭೇಟಿಯನ್ನ ಮಾಡಿ ಜೆಡಿಎಸ್ನ ಸಾಕಷ್ಟು ಮುಖಂಡರನ್ನ ನಾಯಕರನ್ನ ಭೇಟಿಯನ್ನ ಮಾಡಿ ಅವರನ್ನು ಕೂಡ ತಮ್ಮ ಅತ್ತ ಸೆಳೆದುಕೊಳ್ಳುವಲ್ಲಿ ವಿಫಲರಾಗಿಲ್ಲದೆ ಸಫಲರಾದರು ಅಂತ ಅನ್ಸುತ್ತೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ರು. ಹೌದು, ವಿಜೇಂದ್ರ ಅವರೇ ಮುಂದುವರಿಬೇಕು ಅಂತ ಹೇಳಿ ಕಾರ್ಯಕರ್ತರು ಹಾಗೂ ಮುಖಂಡರು ಅಭಿಲಾಷೆ ಪಡ್ತಾ ಇದ್ದಾರೆ. ಅವರೇ ಮುಂದುವರಿತಾರೆ. ನವೆಂಬರ್ ಕ್ರಾಂತಿ ಎನ್ನುವಂತಹ ಹಗುರವಾದ ಹೇಳಿಕೆಯ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಅವರು ಅಧಿಕಾರವನ್ನ ಸ್ವೀಕರಿಸಿ 2 ವರ್ಷ ಪೂರ್ಣಗೊಂಡಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಹೀನಾಯವಾಗಿ ಸೋಲು ಅನುಭವಿಸಿದ ನಂತರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡಬೇಕು ಎನ್ನುವಂತಹ ದೃಷ್ಟಿ ಇದೆಯಲ್ಲ, ಇದರ ಬಗ್ಗೆ ಗೊಂದಲದಲ್ಲಿದ್ದಂತಹ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ವಿಜೇಂದ್ರ ಅವರಿಗೆ ಪಟ್ಟವನ್ನ ಕಟ್ಟಿತ್ತು. ಆರಂಭದಿಂದಲೂ ಕೂಡ ವಿಜೇಂದ್ರ ಅವರ ತಲೆ ಮೇಲೆ ತೂಗುಗತ್ತಿ ಏನಿದೆ ತೂಗ್ತಾನೆ ಇತ್ತು. 2 ವರ್ಷ ಪೂರ್ಣ ಅವಧಿಯನ್ನ ಮುಗಿಸಿದ್ದಾರೆ. ಅದಾದ ನಂತರ ಬೇರೆಯವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇತ್ತು. ಅದಾದ ನಂತರ ಈಗ ವಿಜೇಂದ್ರ ಅವರು ಸ್ವಲ್ಪ ಉಸಿರಾಟ ಮಾಡುವಂಗೆ ಆಗಿದೆ. ಯಾಕಂತಂದ್ರೆ ಯಡಿಯೂರಪ್ಪ ಅವರು ಹೇಳ್ದಂಗೆ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೂ ಬಿಟ್ಕೊಡೋದಿಲ್ಲ, 5 ವರ್ಷನೂ ಕೂಡ ವಿಜೇಂದ್ರ ಅವರೇ ಇರ್ತಾರೆ ಅನ್ನೋದು ಹೈಕಮಾಂಡ್ ಅಸ್ತು ಅಂದಂಗೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹಿರಂಗವಾದ ಹೇಳಿಕೆಯನ್ನ ಯತ್ನಾಳ್ ಅವರು ಹೇಳಿದ್ರು. ಯತ್ನಾಳ್ ಉಚ್ಚಾಟನೆ ಬಳಿಕ ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ಆದಾಗ್ಯೂ ಕೂಡ ಬಂಡಾಯ ಜಂಡಾ ಆದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಡಾಯ ಎದ್ದು ಸಾಕಷ್ಟು ಜನ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಮಾಡಿದ್ರು. ಆದರೆ ಇದು ಯಾವುದೂ ಕೂಡ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಅವರನ್ನ ಶತಾಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಇರಿಸಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಹಠ ತೊಟ್ಟು ಕೂತ್ಕೊಂಡಿದ್ದು ಇವತ್ತಿಗೆ ಫಲ ಕೊಟ್ಟಂಗಾಗಿದೆ. 2 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಜೇಂದ್ರ ಬೆಂಬಲಿಗರಾಗಿ ಕಾರ್ಯಕರ್ತರು ಯಾವುದೇ ಸಂಭ್ರಮಾಚರಣೆಯನ್ನು ನಡೆಸಿಲ್ಲ. ವಿಜೇಂದ್ರ ಕೂಡ ಪಕ್ಷದ ಕೇಂದ್ರ ಕಚೇರಿಗೆ ಆಗಮಿಸದೆ ಸ್ವಕ್ಷೇತ್ರ ಶಿಕಾರಿಪುರದಲ್ಲಿ ಕಳೆದ 2 ದಿನದಿಂದ ವಾಸ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ವಿಜೇಂದ್ರ ಅವರ ಅವಧಿ ಮತ್ತೆ ವಿಸ್ತರಣೆಯಾಗ್ತಾ ಇದೆ ಎನ್ನುವಂತಹ ಬಲವಾದ ವಿಶ್ವಾಸವನ್ನ ಅವರ ಬೆಂಬಲಿಗರು ಹೊಂದಿದ್ದಾರೆ. ಇದರೊಂದಿಗೆ ಕಾರ್ಯಶೈಲಿ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸುಳಿವನ್ನ ನೀಡಿರುವಂತಹ ವಿಜೇಂದ್ರ ಅವರು ತನ್ನ ಬರ್ಡೇಯನ್ನು ಕೂಡ ಆಚರಣೆ ಮಾಡಿಕೊಳ್ಳದೆ ಕಬ್ಬು ಬೆಳೆಗಾರರ ಜೊತೆಯಾಗಿ ನಿಂತಹ ವಿಜೇಂದ್ರ ಅವರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಂಕ ಆಗಿದೆ. ಆದರೆ ಹೈಕಮಾಂಡ್ ನೇರ ಘೋಷಣೆ ಮಾಡುವಂತೂ ಬಾಕಿ ಉಳಿದಿದೆ. ಹಿರಿಯ ನಾಯಕರು ಸಮಾನ ಮನಸ್ಕರು ಹಾಗೂ ಹಿರಿಯರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವಿಜೇಂದ್ರ 2.0 ವರ್ಷನ್ ಪೂರ್ಣಗೊಂಡ ತರ ಕಾಣಿಸ್ತಾ ಇದೆ. ಇನ್ನು ಮಿಕ್ಕಿದ್ದು ಹೈ ಲೆವೆಲ್ ಆಫ್ ವಿಜೇಂದ್ರ ವರ್ಕ್ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ವಿಜೇಂದ್ರ ಅವರೇ ಮುಂದುವರಿತಾರ, ಹೈಕಮಾಂಡ್ ಅವರು ಇನ್ನೇನಾದರೂ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.